Hey, ಸಂಗೀತ. ಗುಡ್ ಮಾರ್ನಿಂಗ್. ವಿನಾಯಕ್ ಬರ್ತೀನಿ ನೆನ್ಪು ಮಾಡು. ಓಕೆ ಸರ್. ಗುಡ್ ಮಾರ್ನಿಂಗ್. ಸುಮಾರು 8-10 ವರ್ಷ, ಸುಮಾರು 8-10 ವರ್ಷದಿಂದ ಆ, ನೀವು ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಹಾ ಅಂಡ್ ಸರ್. ಬೆಳಿಗ್ಗೆ ನೀವು ಏನು ಬೆಳಿಗ್ಗೆ ಹೋಗ್ತೀರಿ, ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ನಿಂತ್ಕೊಂಡೇ ಕೆಲಸ ಮಾಡ್ಬೇಕು, ಅನಿವಾರ್ಯ. ಯಾಕಂದ್ರೆ ಅಲ್ಲಿ ಹೌದು ಸರ್. ಗ್ರಾಹಕರು ಬಂದು ಮುಂದೆ ನಿಂತ್ಕೊಂಡಿರ್ತಾರೆ, ನೀವು ಕೂತ್ಕೊಂಡು ತೋರ್ಸಕ್ಕಾಗಲ್ಲ. ಇಲ್ಲ, ಹೌದು ಸರ್. ಹಾ, ರ್ಯಾಕ್ ಅಲ್ಲಿ ಇರ್ತಕ್ಕಂಥ ಬಟ್ಟೆನ ತೆಗಿಬೇಕು, ಅವ್ರ ಮುಂದೆ ಹಾಕ್ಬೇಕು. ಅವರು ಇದು ಬೇಡ, ಈ ಡಿಸೈನ್ ಕೊಡು ಅಂದ್ರೆ ಅಲ್ಲಿ ಫಿಟ್ ಮಾಡಂಗಿಲ್ಲ. ಹೌದೌದು ಸರ್. ಹೌದು. ಹ್ಮ್ ಅವ್ರು ರ್ಯಾಕ್ ಇರೋ ಎಲ್ಲವನ್ನು ತೆಗಿಸಿ ಯಾವ ಇಷ್ಟ ಇಲ್ಲ ಅಂದ್ರೂ ಅವ್ರ ಮೇಲೆ ಫಿಟ್ ಮಾಡಂಗಿಲ್ಲ. ಹೌದೌದು ಸರ್. ಹಾ, ಮತ್ತೆ ಅವ್ರು ಇವತ್ತು ಹೋದ್ರು, ಏನೋ ತಗೊಳ್ಳಿಲ್ಲ, ನಾಳೆ ಮತ್ತೆ ಬಂದ್ರು ಅಂದ್ರೆ ಬನ್ನಿ ಮೇಡಮ್, ಬನ್ನಿ ಸರ್ ಅಂತ ಕರಿಬೇಕು ನೀವು. ಹೌದೌದು ಸರ್. ಬನ್ನಿ ಮೇಡಮ್, ಬನ್ನಿ ಸರ್, ನಿನ್ನೆ ಹೊಸ ಲಾಟ್ ಬಂದಿದೆ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಬಂದಿರಲ್ಲ, ಆಕ್ಚುಲಿ ಬೇರೆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ತೋರ್ಸೋದಷ್ಟೇ. ಹೌದೌದು ಸರ್. ರೈಟ್. ಹೌದು ಅದು ಸರ್. ವ್ಯಾಪಾರಿ ಲಕ್ಷಣ. ಹೌದು ಸರ್. ಆ ವ್ಯಾಪಾರದಲ್ಲಿ ನೀವು ಆ ತರ ಮಾಡಿದ್ರೆ ನಿಮ್ಮ ಮಾಲೀಕ ನಿಮ್ಗೆ ಸಂಬಳ ಕೊಡೋದು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾರೆ ಮಗ, ಹುಡುಗ ಅಂತೇಳಿ. ಓಕೆ. ಮಾಲೀಕರನ್ನ ಮೆಚ್ಚೋಸಕ್ಕೆ ಏನೆಲ್ಲ ಮಾಡ್ಬೇಕು ಅಂತ ಮಾಡ್ತಾ ಇರ್ತೀರಿ, ಬಟ್ ನಿಮ್ಮ ಬಾಡಿ ಕಡೆಗೆ ನೀವು ಕಾನ್ಸಂಟ್ರೇಟ್ ಮಾಡಿರಲ್ಲ. ಹೌದು ಸರ್. ಸರಿ. ಓಕೆ. ಸೊ ಹೆಚ್ಚು ಹೊತ್ತು ನಿಂತ್ಕೊಂಡು ನಿಂತ್ಕೊಂಡು ಕೆಲಸ ಮಾಡಿದ್ದಕ್ಕೆ ನಿಮ್ಮ ಟೋಟಲ್ ಬಾಡಿ ವೇಟ್, ನಿಮ್ಮ ಹಿಮ್ಮಿಡಿ ಅಂದ್ರೆ ಪಾದ, ಮತ್ತೆ ಕಫ್ ಮಸಲ್ ಅಂದ್ರೆ ಮೀನ್ಕಂಡ ಅಂತ ಹೇಳ್ತೀವಿ, ಆ ಮೀನ್ಕಂಡ ಅಂತ ಬ್ಯಾಲೆನ್ಸ್ ಮಾಡೋದು. ರೈಟ್. ಹೌದು ಸರ್. ಮತ್ತೆ ನಿಮ್ಮ ತೊಡೆ, ಲ್ಯಾಪ್ ಲ್ಯಾಪ್ ಮಸಲ್ಸ್ ಬ್ಯಾಲೆನ್ಸ್ ಮಾಡ್ತಾನೆ ಇರ್ಬೇಕು. ನೀವು ನಿಂತ್ಕೊಂಡೇ ಇರ್ತೀರಿ. ಆ ಸ್ಟ್ರೈನ್ ಅನ್ನ, ಆ ಒಂದು ವೇಟ್ ಅನ್ನ ಈ ತೊಡೆ ಮತ್ತು ಮೀನ್ಕಂಡನ್ನ ಕೊಂಡೇ ಇರ್ಬೇಕು. ರೈಟ್. ನಾನು ನೆನ್ನೆನ ಮೊನ್ನೆ ಹೇಳ್ತಾ ಇದ್ದೆ, ಹಾರ್ಟ್ ಬ್ಲಡ್ ಪಂಪ್ ಮಾಡುತ್ತೆ. ಪಂಪ್ ಮಾಡಿದಾಗ ತಲೆಯಿಂದ ಇರೋದು ನಮ್ಮ ಬೆರಳಿನವರೆಗೂ, ಅಂದ್ರೆ ಕಾಲಿನ ಬೆರಳಿನವರೆಗೂ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಓಕೆ. ಸೊ ಕೆಳಗೆ ಯಾವಾಗ ಹೋಯ್ತು, ಅದು ರಿವರ್ಸ್ ಬರಬೇಕು ಅಂದ್ರೆ ಆ ಕಫ್ ಮಸಲ್ ಅಲ್ಲಿ ಒಂದು ವಾಲ್ವ್ ತರ ಡಿಸೈನ್ ಆಗಿದೆ. ರೈಟ್. ಯಾವಾಗ ನೀವು ನಿಂತ್ಕೊಂಡೇ ಇರ್ತೀರಿ, ಹಾರ್ಟ್ಗೆ ಒಂದು ಕೆಪಾಸಿಟಿ ಇದೆ. ಅದೇನಂದ್ರೆ ನೋಡಿ, ನಮ್ಮ ದೇಹದಲ್ಲಿ ಆ ತುಂಬಾ ಸ್ಟ್ರಾಂಗೆಸ್ಟ್ ಮಸಲ್ ಅಂದ್ರೆ ಹಾರ್ಟ್ ಬಿಟ್ರೆ ನಾಲಿಗೆ. ಹ್ಮ್ ಹಾರ್ಟ್ ಎಲ್ಲಿವರೆಗೂ ನೀವು ಮ್ಯೂಟ್ ಮಾಡ್ಕೊಳ್ಳಿ ನಿಮ್ಮ ಅಕ್ಕಪಕ್ಕ. ಹಾರ್ಟ್ ಎಲ್ಲಿವರೆಗೂ ಅದು ಸರ್ವೈವಲ್ ಮೋಡಿಗೆ ಹೋಗುತ್ತಂದ್ರೆ ದೇಹದ ಎಲ್ಲಾ ಅಂಗಾಂಗಗಳು ನಿಷ್ಕ್ರಿಯ ಆಗಿದ್ರು ಕೂಡ ಹಾರ್ಟ್ ಸರ್ವೈವಲ್ ಮೋಡಲ್ಲೇ ಇರುತ್ತೆ. ಯಾಕಂದ್ರೆ ಅದಕ್ಕೆ ಏನು ಪೋಷಕಾಂಶಗಳು ಬೇಕು, ಆ ಪೋಷಕಾಂಶಗಳು ಸಿಗದೇ ಇದ್ದಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಐಡಿಯಲ್ ಮಸಲ್ ಐಡಿಯಲ್ ಮಸಲ್ ಅಂದ್ರೆ ಇವಾಗ ನಾವು ಬರೀ ಕಾರ್ಬೋಹೈಡ್ರೇಟ್ ಕೊಡ್ತಾ ಇದೀವಿ, ಅದು ಪ್ರೋಟೀನ್ ಕೊಡ್ತಾ ಇಲ್ಲ, ಕ್ಯಾಲ್ಸಿಯಂ ಕೊಡ್ತಾ ಇಲ್ಲ. ಅದೇನ್ ಮಾಡುತ್ತೆ, ನಮ್ಮ ಸ್ಕೆಲ್ಟಲ್ ಇರ್ತಕ್ಕಂಥ ಕ್ಯಾಲ್ಸಿಯಂ ಅನ್ನ ಅಷ್ಟಷ್ಟೇ ದಿನೇ ಅಷ್ಟಷ್ಟೇ ಯೂಸ್ ಮಾಡ್ಕೊಳ್ತಾ ಹೋಗುತ್ತೆ. ರೈಟ್. ನೀವು ಸಮರ್ಪಕವಾಗಿ ಊಟದಲ್ಲಿ 3 ಹೊತ್ತು ಪ್ರೋಟೀನ್ ಕೊಡದೇ ಇದ್ದಾಗ ಅದೇನ್ ಮಾಡುತ್ತೆ, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮಾಂಸಖಂಡಗಳಿಂದ ಆ ಒಂದು ಪ್ರೋಟೀನ್ ಅನ್ನ ತೊಳಕ್ಷಣೆ ಮಾಡುತ್ತೆ. ಸ್ಪೆಷಲಿ ಹಿಪ್ ಮಸಲ್ ಅಂದ್ರೆ ಐಡಿಯಲ್ ಯಾವ್ದು ವರ್ಕ್ ಆಗ್ತಿರಲ್ಲೋ ಆ ಮಸಲ್ ಅನ್ನ ಆ ಮಸಲ್ ಇರ್ತಕ್ಕಂಥ ಪ್ರೋಟೀನ್ ಅನ್ನ ಅದು ಯೂಸ್ ಮಾಡ್ಕೊಂಡು ಸರ್ವೈವಲ್ ಮೋಡಿಗೆ ಹೋಗ್ತಾ ಇರುತ್ತೆ. ಸರಿ. ಇವಾಗ ನೀವ್ ಅನ್ಕೊಂಡ್ಬಿಟ್ಟಿದ್ರಿ ಅದು ವೆರಿಕೋಸ್ ವೇನ್ ಅಂತ, ಅದು ವೆರಿಕೋಸ್ ವೇನ್ ಅಲ್ಲ. ಹ್ಮ್ ಕಂಟಿನ್ಯೂಸ್ ಆಗಿ ನೀವು ನಿಂತ್ಕೊಂಡಿರೋದ್ರಿಂದ ಆ ಕಾಪ್ ಮಸಲ್ ಅಲ್ಲಿ ಇರ್ತಕ್ಕಂಥ ಮಿನಿ ಹಾರ್ಟ್, ಆ ವಾಲು ಅದು ಸ್ಟ್ರೆಸ್ ಆಗ್ಬಿಟ್ಟು ಸರಿಯಾಗಿ ಹಾರ್ಟ್ ನ ಮೇಲ್ಗಡೆ ಪಂಪ್ ಮಾಡ್ತಾ ಇಲ್ಲ. ಹಾಗಾಗಿ ಆ ನರಗಳಲ್ಲಿ ಬ್ಲಡ್ ಸರಾಗವಾಗಿ ಸಂಚಾರ ಆಗ್ತಾ ಇಲ್ಲ, ಸ್ಲೋ ಆಗಿ ಸಂಚಾರ ಆಗ್ತಾ ಇರೋದ್ರಿಂದ ಒಂಥರ ಬಲೂನ್ ತರ ಒಪ್ಕೊಂಡಿದೆ. ಅಂಡರ್ಸ್ಟ್ಯಾಂಡ್. ಅಂಡ್ ಒನ್ ಮೋರ್ ಥಿಂಗ್, ಮನುಷ್ಯ ಹ್ಮ್ ಮನುಷ್ಯ ಒಂದು ಪ್ರಾಣಿ. ಯಾರು ಹೌದು ಹೌದು ಹೌದೇನ್ರಿ ಬಿಡಿ, ಮನುಷ್ಯ ಪ್ರಾಣಿ ತಾನೆ. ಹಲೋ ಸರ್. ಅಲ್ಲ. ನಮಸ್ಕಾರ. ನಮಸ್ಕಾರ ಸರ್. ಓಕೆ. ಟಿವಿ ನೋಡಕತ್ತೀರ? ಇಲ್ಲ ಸರ್. ಓಕೆ. ಸರಿ. ಈಗ ನನ್ನ ಕ್ವಶನ್ ಏನಂದ್ರೆ, ಮನುಷ್ಯನು ಕೂಡ ಒಂದು ಪ್ರಾಣಿ ತಾನೆ. ಹೌದು ಸರ್. ಹೌದು. ಅಂದ್ರೆ ಸಸ್ತನಿ ಅಂತ ಹೇಳ್ತೀವಿ. ಸಸ್ತನಿ ಅಂದ್ರೆ ಇಂಗ್ಲಿಷ್ ನಲ್ಲಿ ಮ್ಯಾಮಲ್ಸ್. ಮ್ಯಾಮಲ್ಸ್ ಅಂದ್ರೆ ಸ್ತನಪಾನ ಮಾಡ್ತಕ್ಕಂಥ ಪ್ರಾಣಿ. ಹೌದಾ? ಹೌದು ಸರ್. ಓಕೆ. ನಿಮ್ಗೆ ಇನ್ನೊಂದು ಗೊತ್ತಾ, ಸ್ತನಪಾನ ಮಾಡ್ತಕ್ಕಂಥ ಸಮುದ್ರ ಜೀವಿ ಯಾವುದು, ಯಾರು ಹೇಳ್ತೀರಿ?
ಎನಿಬಡಿ? ಸ್ತನಪಾನ ಮಾಡ್ತಕ್ಕಂತ ಜಲಚರ ಜೀವಿ ಯಾವುದು? ಗೊತ್ತಿದ್ರೆ ಐಸಕ್ರೋ, ಇಲ್ಲಾಂದ್ರೆ ನಾನೇ ಹೇಳ್ತೀನಿ. ಗೊತ್ತಿಲ್ಲ. ಓಕೆ, ತಿಮಿಂಗಿಲ. ತಿಮಿಂಗಿಲು ಅಂತ ಹೇಳ್ತೀವಿ. ಅದು ಸ್ತನಪಾನ ಮಾಡ್ತಕ್ಕಂಥ ಪ್ರಾಣಿ. ರೈಟ್. ಸ್ತನಪಾನ ಮಾಡ್ತಕ್ಕಂಥ ಪಕ್ಷಿ ಯಾವುದು? ಯಾರು ಹೇಳ್ತೀರಿ? ಯಾರಿಗೂ ಗೊತ್ತಿಲ್ವೇ? ಅಯ್ಯೋ. ಸ್ತನಪಾನ ಮಾಡ್ತಕ್ಕಂಥ ಪಕ್ಷಿ ಬ್ಯಾಟ್, ಬಾವಲಿ. ಈ ಹಳ್ಳಿ ಕಡೆಗೆ ಅದಕ್ಕೆ ಅಂತಾರೆ ತೋಲ್ ಬಲ್ಲಕ್ಕಿ ಅಂತಾರೆ. ಈ ನೀಲಿಗಿಲಿ ಮರದಾಗೆ ತಲೆ ಉಲ್ಟಾ ಹಾಕ್ಬೇಕು, ಹಿಂಗೆ ಕರ್ರ ಹಿಂಗೆ ಕೂತಿರುತ್ತೆ ನೋಡಿ. ಯಾರು ನೋಡಿರಿ? ಸಾಯಂಕಾಲ ಹೊತ್ತೇ ಅವು ಹೊರಗೆ ಹೋಗ್ತವೆ, ನಿಶಾಚರಿ ಅದು. ಬೆಳಗಿಂದ ಸಂಜೆವರೆಗೂ ತಲೆ ಕೆಳ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡಿರುತ್ತೆ. ಆ ಟಂಗೆಗೆ ಹಿಂಗೆ ಕಾಲನ್ನ ಹಿಂಗೆ ಹಿಂಗೆ ಮಾಡ್ಬಿಟ್ರು, ಲಾಕ್ ಮಾಡ್ಬಿಟ್ಟು ಅದು ಹಂಗೆ ಮಲಗುತ್ತೆ, ಹಂಗೆ ರೆಸ್ಟ್ ಮಾಡೋದು. ಬೆಳಗಿಂದ ಸಂಜೆವರೆಗೂ ಅದು ರೆಸ್ಟ್ ಮಾಡೋದು. ರೈಟ್. ಸಂಜೆ ಆದ ತಕ್ಷಣ ಯಾವಾಗ ಕತ್ಲಾಗ ಶುರುವಾಗುತ್ತೆ ಅವಾಗ ಅದು ಆಕ್ಟಿವ್ ಆಗುತ್ತೆ. ನಿಶಾಚರಿ ಅಂತ ಹೇಳ್ತಾರೆ. ರೈಟ್. ನಿಶಾಚರಿ. ಇನ್ನೊಂದು ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಏನ್ ಗೊತ್ತಾ? ಈ ಕ್ಯಾಟ್ ಫ್ಯಾಮಿಲಿ ಮತ್ತೆ ಡಾಗ್ ಫ್ಯಾಮಿಲಿ. ಕ್ಯಾಟ್ ಫ್ಯಾಮಿಲಿ ಮತ್ತೆ ಡಾಗ್ ಫ್ಯಾಮಿಲಿ. ಕ್ಯಾಟ್ ಫ್ಯಾಮಿಲಿ ಅಂದ್ರೆ ಯಾವೆಲ್ಲ ಬರ್ತವೆ? ಯಾವ್ಯಾವೆಲ್ಲ ಪ್ರಾಣಿಗಳು ಬರ್ತವೆ? ಯಾರಿಗೂ ಗೊತ್ತು? ರಾಘವೇಂದ್ರ? ಸರ್, ಹುಲಿ, ಸಿಂಹ. ಹುಲಿ, ಸಿಂಹ, ಚಿರತೆ. ರೈಟ್. ಓಕೆ, ಸೊ ಅವೆಲ್ಲ ಕ್ಯಾಟ್ ಫ್ಯಾಮಿಲಿ ಬರ್ತವೆ. ಅಂಡ್ ಡಾಗ್ ಫ್ಯಾಮಿಲಿ. ಡಾಗ್ ಫ್ಯಾಮಿಲಿ ಅಂದ್ರೆ ನಾಯಿಯ ವಂಶಸ್ಥರು. ಅದರ ಅಣ್ಣ ತಮ್ಮಂದ್ರು ಯಾರು? ಮಂಜುದು ದನಿ ಹೇಳ್ರಿ. ಹಾ ಸರ್. ನಾಯಿಯ ಅಣ್ಣ ತಮ್ಮಳು ಯಾರು? ನರಿ ಸರ. ವೆರಿ ಗುಡ್. ಮತ್ತ ಏನೇನ ಅದಾವ ಸರ್? ನರಿ, ತೋಳ. ತೋಳ. ಕಾಡು ಕಾಡು ಸೀಳು ನಾಯಿ ಅಂತ ಅದಕ್ಕೆ. ಕಪ್ 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 ಚಿಕ್ಕಿರುತ್ತೆ ನೋಡಿ, ಮುಖ ಕಪ್ ಇರುತ್ತೆ. ಅದೇ ಹೆಸರು ನೆನಪಾಗ್ತಾ ಇಲ್ರಿ ಸರ್ ಅದು. ಹಂಗೆ ತೋಳ ಮತ್ತೆ ಕತ್ತೆ ಕಿರುಬ. ಕತ್ತೆ ಕಿರುಬ, ಹೌದು ಸರ್. ಇವೆಲ್ಲ ಕ್ಯಾಟ್ ಮತ್ತು ಡಾಗ್ ಫ್ಯಾಮಿಲಿ. ಕ್ಯಾಟ್ ಮತ್ತು ಡಾಗ್ ಫ್ಯಾಮಿಲಿಗೆ ನಾವ್ ಅನ್ಕೊಂಡ್ಬಿಟ್ಟಿದೀವಿ ಅವಕ್ಕೆ ಎಲ್ಲಾ ತರದ್ದು ಬಣ್ಣ ಗೊತ್ತಾಗುತ್ತೆ ಅಂತ. ನೋ. ಯಾವ ಪ್ರಾಣಿಗಳು ನಿಶಾಚರಿ ಇದಾವೋ ಅವಕ್ಕೆ ಕಾಣೋದು ಏನೇನೇ ನೋಡಿದ್ರು ಬ್ಲಾಕ್ ಅಂಡ್ ವೈಟ್ ಮಾತ್ರ ಕಾಣೋದು. ಅವಕ್ಕೆ ಯಾವುದೇ ಕಲರ್ನ ಐಡೆಂಟಿಫೈ ಮಾಡಕ್ ಆಗೋದಿಲ್ಲ. ಯಾಕೆ ಗೊತ್ತಾ? ಅವುಗಳ ಆಹಾರ ಪದ್ಧತಿ ಮಾಂಸ. ರೈಟ್. ಬಟ್ ಈ ಪಕ್ಷಿ, ಮಂಕಿ ಮತ್ತೆ ಈ ಮ್ಯಾಮಲ್ಸ್ ಅಂದ್ರೆ ಸಸ್ತನಿಗಳು, ಆಮೇಲೆ ಚಿಟ್ಟೆ, ಮನುಷ್ಯ, ಇವನಿಗೆ ಕಲರ್ ಐಡೆಂಟಿಫೈ ಮಾಡಕ್ ಆಗುತ್ತೆ. ಯಾಕಂದ್ರೆ ಇವನ ಊಟ ಯಾವುದು? ತರಕಾರಿ. ರೈಟ್. ಇವನ ಊಟ ಯಾವುದು? ತರಕಾರಿ ಮತ್ತು ಹಣ್ಣು. ಹಾಗಾಗಿ ಪ್ರಕೃತಿ ನಮ್ಗೆ ವರವಾಗಿ ಕೊಟ್ಟಿದ್ದು ನಮ್ಗೆ ಕಲರ್ ಬ್ಲೈಂಡ್ನೆಸ್ ಇಲ್ಲ. ನಾಯಿ ಮತ್ತು ಬೆಕ್ಕು ಇವಕ್ಕೆ ಪ್ರಕೃತಿನೇ ಕೊಟ್ಬಿಟ್ಟಿದೆ. ನಿಮ್ಗೆ ಕಲರ್ ಬೇಕಿಲ್ಲ, ನೀವು ತಿನ್ನೋದಿಲ್ಲ ಅವನ್ನ. ನಿಮ್ಗೆ ಯಾಕೆ ನೋಡ್ತೀರಿ ನೀವು ಅಂತ ಹೇಳ್ಬಿಟ್ಟು ಅವಕ್ಕೆ ಕಾಣೋದು ವೈಟ್ ಅಂಡ್ ಬ್ಲಾಕ್ ಅಂಡ್ ವೈಟ್ ಮಾತ್ರ. ನಿಮ್ಗೆ ಯಾರಿಗೆಲ್ಲ ಅನ್ಸುತ್ತೆ ನಾಯಿಗಳು ಬೆಕ್ಕುಗಳು ರಾತ್ರಿಯಲ್ಲಿ ನಮ್ಗಿಂತ ಹೆಚ್ಚು ನಿಖರವಾಗಿ ನೋಡಬಲ್ವು ಅಂತ. ರೈಟ್. ನಮ್ಗೆ ಯಾರು ಕಾಣ್ತಿರಲ್ಲ, ಬಟ್ ನಾಯಿ ಬದುಕು ಎದ್ದು ಬೋ ಅಂತ ಬರುತ್ತೆ. ಅಲ್ಲಿ ಯಾರು ದೂರದಲ್ಲಿ ಬರ್ತಾ ಇರ್ತಾರೆ, ನಮ್ಗೆ ಕಾಣದೇ ಇಲ್ಲ ಅವ್ರ ಕತ್ಲಾಗಿ. ಹೌದಾ ಸಂಜು? ಹೌದ್ ಸರ್. ಯಾರೋ ದೂರ ಸಫಲ ಮಾಡ್ತಿರ್ಲಿ ಒದರ್ತಾವ್ರಿ ಸರ್. ಅವಕ್ಕೆ ಕಾಣುತ್ತೆ. ಅವು ಹಂಗ ಹೋಗ್ತಾವ್ರಿ, ನರಿನು ಹಂಗ ಓದಿರ್ತಾವ ಸರ್. ನರಿ ಆತು, ತೋಳ ಆತು, ನೈಟ್ ಅದ ಓದಿರ್ತಾವ. ಓಕೆ. ಸೊ ಪಕ್ಷಿ, ಮಂಗ, ಮಾನವ ಮತ್ತು ಈ ಮ್ಯಾಮಲ್ಸ್ ಅಂತ ಏನ್ ಹೇಳ್ತೀವಿ ಅಂದ್ರೆ ಈ ದರ ಇರ್ಬೋದು, ಬೇರೆ ಎಲ್ಲಾ ಜಾತಿಯ ಪಕ್ಷಿಗಳು ಇರ್ಬೋದು, ಇವೆಲ್ಲವಕ್ಕೂ ಕಲರ್ ಗುರುತು ಮಾಡೋಕೆ ಬರುತ್ತೆ. ಹಾಗಾಗಿ ಪಕ್ಷಿಗಳು ಹಣ್ಣನ್ನ ಕರೆಕ್ಟ್ ಆಗಿ ಹೋಗ್ಬಿಟ್ಟು ಅಲ್ಲಿ ಕೊಕ್ಕಾಕಿ ಇರ್ತವೆ. ಈ ಒಂದು ಇನ್ಸೆಕ್ಟ್ಸ್ ದೇ ಕ್ಯಾನ್ ಐಡೆಂಟಿಫೈ ಕಲರ್. ಇನ್ಸೆಕ್ಟ್ಸ್ ಅಂದ್ರೆ ಕೀಟಗಳು. ರೈಟ್. ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತೀನಿ, ದುಂಬಿ.
ದುಂಬಿ ಅಂದ್ರೆ ಜೇನುಹುಳು. ಅದು ಹೂವಿನಿಂದ ಹೂವಿಗೆ ಹಾರುತ್ತೆ. ಯಾವುದು ಆಕರ್ಷಕವಾಗಿ ಕಾಣುತ್ತೋ ಆ ಹೂವಿಗೆ ಅದು ಹಾರುತ್ತೆ. ಬಿಕಾಸ್ ಅದಕ್ಕೆ ಕಲರ್ ಐಡೆಂಟಿಫೈ ಮಾಡೋದು ಗೊತ್ತು. ಅಂಡರ್ಸ್ಟ್ಯಾಂಡ್? ಅದೇ ರೀತಿ ದುಂಬಿಗೆ ಪ್ರಕೃತಿ ಹಾರುವ ಶಕ್ತಿ ಕೊಟ್ಟ, ಪಕ್ಷಿಗಳಿಗೆ ಪ್ರಕೃತಿ ಹಾರುವ ಶಕ್ತಿಯನ್ನು ಕೊಡ್ತು. ರೈಟ್? ಅದೇ ನಾಯಿ ಮತ್ತು ಕ್ಯಾಟ್ ಫ್ಯಾಮಿಲಿ, ರೈಟ್? ಅವಕ್ಕೆ 4 ಕಾಲು. ಹೌದಾ? 4 ಕಾಲು. ಯಾಕಂದ್ರೆ ಅವುಗಳ ಆಹಾರವನ್ನ ಅವು ಯಾವತ್ತು ಆ ಏನು ನ್ಯಾಯಯುತವಾಗಿ ಅವು ಯಾವತ್ತು ಪಡೆದೇ ಇಲ್ಲ. ಅವು ಯಾವತ್ತು ಅನ್ಯಾಯನೇ ಮಾಡೋದು, ಮೋಸನೆ ಮಾಡೋದು. ಯಾರಿಗೆಲ್ಲ ಹೋಗನ್ಸುತ್ತೆ, ಈ ಕ್ಯಾಟ್ ಇರ್ಬೋದು, ತೋಳ ಇರ್ಬೋದು, ನರಿ ಇರ್ಬೋದು, ಹೊಂಚು ಹಾಕಿ ಹೋಗಿ ತನ್ನ ಆಹಾರವನ್ನ ಕಬ್ಜ ಮಾಡುತ್ತೆ. ರೈಟ್? ಬಟ್ ಪಕ್ಷಿಗಳು ಮತ್ತೆ ಈ ಅನಿಮಲ್ಸ್ ಅವು ಯಾವತ್ತು ಹೊಂಚಾಕಿ ಹೋಗೋಲ್ಲ. ಪ್ರಕೃತಿನೇ ಅವಕ್ಕೆ ಬಾ ತಿಂದು ಬಾ ಅಂತ ಕೊಡುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಂಟ್ರೆಸ್ಟಿಂಗ್, ಈ ನಾಯಿ ಮತ್ತು ಕ್ಯಾಟ್ ಫ್ಯಾಮಿಲಿ ಅವು ಒಂದು ಸರಿ ಈದ್ರೆ ಎಷ್ಟು ಮರಿ ಹಾಕತ್ರಿ? ರೆಡಿ? ಹಲೋ, ಹಾ, ಈ ಕ್ವಶನ್ ಈ ನಾಯಿ ಆಯ್ತು ಅಥವಾ ಬೆಕ್ಕಾಯ್ತು ಅಥವಾ ಹುಲಿ ಆಯ್ತು ಚಿರತೆ ಆಯ್ತು, ಅವು ಒಂದು ಸರಿ ಆ ಈದ್ರೆ ಅಂದ್ರೆ ಡೆಲಿವರಿ ಮಾಡಿದ್ರೆ ಎಷ್ಟು ಮರಿ ಆಗ್ತವೆ ಸಾಮಾನ್ಯವಾಗಿ? ಇದರಲ್ಲಿ ನಾಯಿ ಮಾತ್ರ ಬಹಳ ಜಾಸ್ತಿ ಹಾಕೋದು. 6ರಿಂದ 7ರಿಂದ 9 ಮಂದಿ ಮರಿ ತನಕ ನಾಯಿ ಆಗ್ತತಿ. ಆಮೇಲೆ ಬೆಕ್ಕು ಗಿಕ್ಕು ಅವೆಲ್ಲ ಒಂದು 2 3 ಅಂದ್ರೆ ಮ್ಯಾಕ್ಸಿಮಮ್ ಬೆಕ್ಕು. ಮ್ಯಾಕ್ಸಿಮಮ್. ಹುಲಿ? ಕುರಿ 1 2 ಅಷ್ಟೇ. ಓಕೆ. ಸೊ ನೋಡಿ, ಈ ಮಾಂಸಾಹಾರಿ ಪ್ರಾಣಿಗಳು ಒಂದಕ್ಕಿಂತ ಹೆಚ್ಚು ಮರಿಗಳನ್ನ ಒಂದು ಬ್ರೀಡಿಂಗ್ ನಲ್ಲಿ ಹಾಕ್ತಾರೆ. ರೈಟ್? ಅದೇ ಸಸ್ತನಿಗಳು, ಹುಲ್ಲು ತಿಂತಕ್ಕಂತ ಈ ಪ್ರಾಣಿಗಳು ಒಂದು ಸರಿ ಈದ್ರೆ ಒಂದು ಅಚಾನಕ್ಕಾಗಿ ಎರಡು, ಯಾವಾಗ ಎಲ್ಲೋ. ರೈಟ್? ಈ ಕುರಿ 1 ಮರಿ ಹಾಕತ್ತೆ, ಏನೋ ಅಚಾನಕ್ಕಾಗಿ 2 ಮರಿ ಹಾಕತ್ತೆ. ರೈಟ್? ಅಂಡ್ ಮನುಷ್ಯ ಕೂಡ ಸಾಮಾನ್ಯವಾಗಿ ಒಂದೇ ಡೆಲಿವರಿ ಮಾಡೋದು. ಟ್ವಿನ್ಸ್ ಯಾವಾಗ ಆಗುತ್ತೋ ಅವಾಗ ಅಚಾನಕ್ಕಾಗಿ ಅದಾಗುತ್ತೆ. ಆನೆ ಕೂಡ ಒಂದೇ ಮರಿನ ಹಾಕೋದು, ಜಿಂಕೆ ಕೂಡ ಒಂದೇ ಮರಿನ ಹಾಕೋದು, ಕಡವೆ ಕೂಡ ಒಂದೇ ಮರಿನ ಹಾಕೋದು, ಕೋಣ ಕೂಡ ಒಂದೇ ಮರಿನ ಹಾಕೋದು. ಬಟ್ ನೋಡಿ, ಅವೆಲ್ಲ 2-3 ಮರಿ ಹಾಕಿದ್ರು ಕೂಡ ಅವುಗಳ ಸಂತತಿ ಈ ಕಾಡು ಕೋಣಗಳ ಮತ್ತೆ ಜಿಂಕೆಗಳ ಸಂತತಿಗಿಂತ ಜಾಸ್ತಿ ಇದೆ. ಯಾಕೆಲ್ಲ ಅರ್ಥ ಆಗ್ತಿದೆ ನಾ ಮಾತಾಡೋದು? ಎಸ್ ಸರ್. ರೈಟ್? ಅವು 2-3 ಮರಿ ಹಾಕಿದ್ರೆ ಇದು ಒಂದೊಂದೇ ಮರಿ ಹಾಕುತ್ತೆ. ಜಿಂಕೆ ಆಗಿರ್ಬೋದು, ಕಡವೆ ಆಗಿರ್ಬೋದು, ಅಥವಾ ಕಾಡು ಕೋಣ ಆಗಿರ್ಬೋದು, ಹಸು ಆಗಿರ್ಬೋದು, ಒಂದೊಂದೇ ಮರಿ ಆಗ್ತದೆ. ಆದ್ರೂ ಪಾಪ್ಯುಲೇಷನ್ ಕಂಪೇರ್ ಮಾಡಿದ್ರೆ ಈ ಹುಲಿ ಮತ್ತು ಚಿರತೆ ಮತ್ತು ನಾಯಿ ಮತ್ತು ತೋಳ ಇವುಗಳ ಸಂತತಿಗಿಂತ ಸಸ್ತನಿಗಳ ಸಂತತಿನೇ ಜಾಸ್ತಿ ಇರುತ್ತೆ. ಯಾರಿಗೆಲ್ಲ ಯಾವ್ದು ಅನ್ಸುತ್ತೆ ಇವಾಗ? ಕರೆಕ್ಟ್ ಹೇಳಿ. ರೈಟ್? ಸೊ ಹುಲಿ ಚಿರತೆ ಅವಕ್ಕೆ ಅವು ಮೋಸ ಮಾಡಿದ್ರೆ ಆಹಾರವನ್ನ ಪಡ್ಕೋಬೇಕು, ಹೊಂಚು ಹಾಕಿ ತಿನ್ಬೇಕು ಅವು. ಯಾಕೆ ಗೊತ್ತಾ? ಜಿಂಕೆ ಚಿರತೆಗಿಂತ ಫಾಸ್ಟ್ ಆಗಿ ಓಡುತ್ತೆ, ಯಾಕಂದ್ರೆ ಅದಕ್ಕೆ ಜೀವ. ಈ ಚಿರತೆಗೇನು ಜಸ್ಟ್ ಲಂಚ್. ರೈಟ್? ಬಟ್ ಅದು ಆ ಚಿರತೆ ಬಾಯಿ ಸಿಗೋದು ಯಾಕೆ ಗೊತ್ತಾ? ಭಯದಿಂದ. ಈ ಕಡೆ ಬಂತೇನೋ ಆ ಕಡೆ, ಅದು ಸುಮ್ಮನೆ ಮುಂದೆ ನೋಡ್ಕೊಂಡು ಓಡ್ತಾ ಇದ್ರೆ ಏನೂ ಆಗೋದಿಲ್ಲ. ಈ ಕಡೆ ಬಂತೇನೋ ಆ ಕಡೆ ಬಂತೇನೋ ಅಂತ ಯಾವ ಅದು ತನ್ನ ಒಂದು ಏನು ಕಾನ್ಸಂಟ್ರೇಷನ್ ಫೇಲ್ ಆಗುತ್ತೆ. ಹಾ, ಕಾನ್ಸಂಟ್ರೇಷನ್ ಅದು ಯಾವಾಗ ಹಿಂದೆ ಬಂತು ಮುಂದೆ ಬಂತು ನೋಡ್ತಲ್ಲ ಆವಾಗ್ಲೇ ಅದು ಭಯಕ್ಕೆ ಸಿಗೋದು. ರೈಟ್? ಸೊ ಅದು ಜೀವನ ಉಳಿಸ್ಕೋಬೇಕಂದ್ರೆ ಅದು ಸ್ಪೀಡಾಗಿ ಓಡ್ಬೇಕು. 2 ಕಾಲಲ್ಲಿ ಸ್ಪೀಡಾಗಿ ಓಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ರಕೃತಿ ಅದಕ್ಕೆ 4 ಕಾಲು ಕೊಡು. 4 ಕಾಲು. ಅಂಡ್ ಅದೇ ಸಮಯಕ್ಕೆ ಈ ಮತ್ತೆ ನಾಯಿ ಮತ್ತೆ ಬೆಕ್ಕಿನ ಜಾತಿಗೆ ಪ್ರಾಣಿಗಳಿಗೆ ಇವು ಮತ್ತೆ ಹೊಟ್ಟೆ ತುಂಬಿಸ್ಕೋಬೇಕಲ್ಲ, ಇವಕ್ಕೂ ಕೂಡ 4 ಕಾಲು ಕೊಡಿ. ಸೊ ಓಡ್ಬೇಕು ಅಂತ ಯಾವುದು ಪ್ರಾಣಿ ಡಿಸೈನ್ ಆಗಿದೋ ಆ ಎಲ್ಲಾ ಪ್ರಾಣಿಗಳಿಗೂ 4 ಕಾಲನ್ನ ಕೊಟ್ಟಿದ್ದು ಪ್ರಕೃತಿ. ರೈಟ್? ಸೊ ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಮೊದಲು ಮಂಗಗಳಿಗೂ ಕೂಡ 4 ಕಾಲಿತ್ತು. ಈ ಬಬೂನ್ಸ್ ಯಾರು ನೋಡಿರಿ? ಬಬೂನ್ಸ್ ನೋಡಿಲ್ಲ? ಓಕೆ. ಈ ಚಿಂಪಾಂಜಿ ಯಾರು ನೋಡಿರಿ?
ಓಕೆ. ಚಿಂಪಾಂಜಿ ನಾವು ಎಲ್ಲರೂ ಕೇಳಿದ್ವಿ, ಹೆಸರು ಕೇಳಿದ್ವಿ, ಅದ್ರಲ್ಲಿ ಸಾಕಷ್ಟು ಇದು ಬಂದವೆ, ಏನೋ ಮೂವೀಸ್ ಬಂದವೆ, ಹೌದಾ? ಬಾಲಿವುಡ್ ಮೂವೀಸ್ ಬಂದವೆ. ಹಾ, ಬೊನೋಬೋ ಅಂತ ಯಾಕೆ ಕೇಳಿದ್ವಿ? ಬೊನೋಬೋ ಕೇಳಿಲ್ಲ. ಇವತ್ತು ಸರ್ಚ್ ಮಾಡಿ ಬೊನೋಬೋ. ಅದು ಚಿಂಪಾಂಜಿ ಏನಿದೆ ಸೇಮ್ ಹಂಗೆ ಇರುತ್ತೆ. ಬಟ್ ಚಿಂಪಾಂಜಿ ಸ್ವಲ್ಪ ಏನು ಫೆರೋಶಿಯಸ್ ಅಂದ್ರೆ ಕನ್ನಡದಲ್ಲಿ ಆಕ್ರಮಣಕಾರಿ, ಆಕ್ರಮಣ ಮಾಡ್ತಕ್ಕಂಥ ಒಂದು ಇದಿದೆ. ಅದೇನ್ ಮಾಡುತ್ತೆ ಚಿಂಪಾಂಜಿ ಕೆಲವೊಂದ್ಸಾರಿ ಅದು ಫಲ ಪುಷ್ಪ ಇದನ್ನ ತಿನ್ನೋದು, ಏನು ಹಣ್ಣುಗಳನ್ನೇ ತಿನ್ನೋದು, ಎಲೆಗಳನ್ನೇ ತಿನ್ನೋದು ಚಿಂಪಾಂಜಿ. ಬಟ್ ಒಂದೊಂದ್ಸಾರಿ ಈ ಮಂಗಗಳನ್ನ ಬೇಟೆಯಾಡ್ತಿರುತ್ತೆ. ಯಾರು ನೋಡಿ? ಯಾರು ನೋಡ್ಲೇ ಇಲ್ವಾ? ಗಿರಿಜಮ್ಮ, ನಾವು ಧಾರಾವಾಹಿ ನೋಡ್ತೀವಿ, ನಾವನ್ನೆಲ್ಲ ಯಾಕೆ ನೋಡ? ಹೇಳ್ರಿ ಸರ್. ನಾವು ಧಾರಾವಾಹಿ ನೋಡ್ತೀವಿ, ನಾವ್ ಅದನ್ನೆಲ್ಲ ಯಾಕೆ ನೋಡೋಣ? ಚಿಂಪಾಂಜಿ ಯಾಕೆ ನೋಡೋಣ ನಾವು? ಹೌದಾ? ಇಲ್ರಿ, ಪಿಕ್ಚರ್ನಾಗ ತಗೊಂಡಾರಲ್ರಿ ಚಿಂಪಾಂಜಿನ. ಚಿಂಪಾಂಜಿ ತಗೊಂಡ್ರು, ಬೊನೋಬೋ ತಗೊಳಿಲ್ಲ. ಯಾಕಂದ್ರೆ ಚಿಂಪಾಂಜಿ ಕೆಡಕ. ಹ್ಮ್ ಚಿಂಪಾಂಜಿ ಕೆಡಕ. ಅದು ಕೆಲವೊಂದ್ಸಾರಿ ಅಪರೂಪಕ್ಕೆ ಈ ಮಂಗಗಳನ್ನ ಬೇಟೆಯಾಡಿ ತಿನ್ನುತ್ತೆ. ಬಟ್ ಅದೇ ಜಾತಿ ಇನ್ನೊಂದು ಬೊನೋಬೋ ಅಂತ ಇದೆ. ಬೋನೋಬೋ, BONOBO, ಬೊನೋಬೋ. ಸೊ ಅದರದ್ದು ಜೀವನ ಶೈಲಿ ಹೆಂಗೆ ಅಂದ್ರೆ ಫ್ರೂಟ್ಸ್ ಅಂಡ್ ಲವ್, ಇಷ್ಟೇ. ಅದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ನಾನಾ ವಿಧವಾದ ಹಣ್ಣುಗಳನ್ನ ತಿನ್ನುತ್ತೆ. ಯಾವತ್ತು ಕ್ರೂಯಲ್ ಆಗಿ ನಡ್ಕೊಳ್ಳಲ್ಲ, ಯಾವತ್ತು ಪ್ರೀತಿಯಿಂದ ನಡ್ಕೊಳ್ಳುತ್ತೆ. ಯಾವುದು? ಬೊನೋಬೋ. ರೈಟ್. ಅದು ಯಾಕೆ ಹೆಂಗೆ ನಡ್ಕೊಳ್ತಂದ್ರೆ ಅದು ತಿಂತಾ ಇರೋದು ಪ್ರಕೃತಿಯಲ್ಲಿ ಸಿಗ್ತಕ್ಕಂಥ ವೈವಿಧ್ಯಮಯ ಫಲಗಳನ್ನು. ರೈಟ್. ಯಾರು ಈ ಒಂದು ಸಿಸ್ಟಮ್ ಅಲ್ಲಿ ನೀವು ಸುಮಾರು ಒಂದು 3 ವರ್ಷ, 4 ವರ್ಷ, 5 ವರ್ಷ, 6 ವರ್ಷ ಯಾವಾಗ ರೆಗ್ಯುಲರ್ ಆಗಿ ನೀವು ಮಾರ್ನಿಂಗ್ ಅಂಡ್ ಈವ್ನಿಂಗ್ ಶೇಕ್ ತಗೊಳ್ತಾ ಬರ್ತೀರಿ, ಆ ಬೊನೋಬೋದಲ್ಲಿ ಇರ್ತಕ್ಕಂಥ ಕ್ಯಾರೆಕ್ಟರ್ಸ್ ನಿಮಗೆ ಟ್ರಾನ್ಸ್ಫರ್ ಆಗುತ್ತೆ. ರೈಟ್. ಮಂಗನಿಂದ ಮಾನವ ಅಂತ ಹೇಳ್ತೀವಿ. ಆ ಚಿಂಪಾಂಜಿ ಅದು ಕೂಡ ಮಂಗನ ಜಾತಿನೇ. ಅದು ಹೆಂಗೆ ಇವಾಗ ಕ್ಯಾಟ್ ಫ್ಯಾಮಿಲಿ ಅಂತ ಹೇಳಿದೆ, ಹಂಗೆ ಹೋಮೋಸೇಪಿಯನ್ ಅಂತ ಹೇಳ್ತೀವಿ. ಹೋಮೋಸೇಪಿಯನ್ ಅಂದ್ರೆ ಮನುಷ್ಯ. ಹೋಮೋ ಮೀನ್ಸ್ ಅದು ವೈಜ್ಞಾನಿಕ ಒಂದು ಇದು ವಿವರಣೆ, ಹೋಮೋಸೇಪಿಯನ್ಸ್. ಸೊ ಆ ಒಂದು ಕ್ಯಾಟಗರಿಯಲ್ಲಿ ಈ ಚಿಂಪಾಂಜಿ, ಗೋರಿಲ್ಲಾ, ಇವೆಲ್ಲ ಬರ್ತವೆ. ಸರಿ. ಚಿಂಪಾಂಜಿ, ಗೋರಿಲ್ಲಾ ಅವು ಡಿಸೈನ್ ಆಗಿರೋದು ಹೆಂಗಂದ್ರೆ ಮರ ಹತ್ತೋಕೆ, ಬೆಟ್ಟ ಗುಡ್ಡಗಳನ್ನ ಹತ್ತೋಕೆ, ನದಿ ಪಾರ್ ಮಾಡೋಕೆ, ಈಜ್ ಬರುತ್ತೆ. ಎಲ್ಲ ಮಂಗಗಳಿಗೆ ಈಜ್ ಬರುತ್ತೆ. ಯಾರು ನೋಡಿರಿ? ನಾನು ಹೇಳ್ತಾರೆ ಯಾರಿಗೆ ಅರ್ಥನ ಆಗ್ತಿಲ್ವ? ಎಲ್ಲ ಹಿಂಗೆ ಕುಂದ್ಬಿಟ್ಟಿರಿ. ನೋಡಿ ಬೇಕಂತ ಸರ್. ನೋಡಿವ್ರಿ ಸರ್. ರೈಟ್. ಅದು ಬೈ ಬರ್ತ್ ಗಿಫ್ಟ್ ಅದು. ರೈಟ್. ಕುದುರೆ ಮತ್ತು ಈ ಜಿರಾಫೆ, ಕುದುರೆ ನಿಂತಲ್ಲೇ ಮಲಗುತ್ತೆ. ಯಾಕಂದ್ರೆ ಅದ್ರ ಬಾಡಿಯನ್ನ ಬ್ಯಾಲೆನ್ಸ್ ಮಾಡಿ ಈಕ್ವಲ್ ಆಗಿ ಅದನ್ನ ಶೇರ್ ಮಾಡ್ಕೊಳಕ್ಕೆ 4 ಕಾಲಿದೆ. ಯಾವುದಕ್ಕೆ? ಕುದುರೆಗೆ. ಅಟ್ ದ ಸೇಮ್ ಟೈಮ್ ಜಿರಾಫೆ, ಅದಕ್ಕೂ 4 ಕಾಲಿದೆ. ಅದು ಮಲಗಿ ನಿದ್ರೆ ಮಾಡಲ್ಲ, ನಿಂತ್ಕೊಂಡೆ ನಿದ್ದೆ ಮಾಡೋದು. ಯಾಕಂದ್ರೆ ಅದಕ್ಕೆ ಸ್ಟ್ರೇನ್ ಆಗಲ್ಲ. ರೈಟ್. ಬಟ್ ಇವಾಗ ವಿನಾಯಕ ನಾನು ಏನೋ ಹೇಳ್ತೆ, ಇವ್ರು ಏನೋ ಹೇಳಕ್ ಶುರು ಮಾಡ್ಬಿಟ್ರಲ್ಲ ಅಂತ. ನೀನ್ ಹೇಳಿದ್ಕೆ ಇವೆಲ್ಲ ಬಂದಿದ್ದಿ, ಇದಕ್ಕಿಂತ ಮುಂಚೆ ನೀನ್ ಹೇಳಿದ್ದಿಲ್ಲ, ಹೌದಾ? ನಾನು ನರ ತೋರಿಸಿದೆ, ಇವ್ರ ಹುಲಿ, ನಾಯಿ, ಸಿಂಹ ಹಾಕದ್ ಬಿಟ್ರಲ್ಲ. ಅಲ್ಲಿಗೆ ಬರ್ತೀನಿ ಇವಾಗ. ರೈಟ್. ಸೊ ಮನುಷ್ಯನಿಗೆ 2 ಕೈ 2 ಕಾಲು. ಓಕೆ. ಒಂದು ಓಡಾಡ್ಕೊಳ್ಳಕ್ಕೆ ಅವನಿಗೆ ಹೆಲ್ಪ್ ಆಗ್ಲಿ ಅಂತ ಕೈ ಕೊಟ್ಟಿದ್ದೆ. ಯಾಕಂದ್ರೆ ಹಣ್ಣುಗಳನ್ನ ಕಿತ್ಕೊಳ್ಳಿಕ್ಕೆ, ಸೊಪ್ಪುಗಳನ್ನ ಕಿತ್ಕೊಳ್ಳಿಕ್ಕೆ, ಎಲೆಗಳನ್ನ ಕಿತ್ಕೊಳ್ಳಿಕ್ಕೆ ಮತ್ತು ಮರಗಳನ್ನ ಹತ್ತೋದಿಕ್ಕೆ. ರೈಟ್. ಮರಗಳನ್ನ ಹತ್ತೋದಿಕ್ಕೆ ಕೈ ಕೊಟ್ಟಿದ್ದೆ. ಬೆಟ್ಟಗಳನ್ನ ಹತ್ತೋದಿಕ್ಕೆ, ನದಿಯನ್ನ ಪಾರ್ ಮಾಡಲಿಕ್ಕೆ ಸ್ವಿಮ್ ಬರುತ್ತೆ ಮನುಷ್ಯನಿಗೆ. ರೈಟ್. ಹೆಚ್ಚು ಹೊತ್ತು ನಿಲ್ಲೋಕೆ ಬರೋದು 4 ಕಾಲಿನ ಪ್ರಾಣಿಗಳಿಗೆ. ಆನೆ ಕೂಡ ಹೆಚ್ಚು ಹೊತ್ತು ನಿಲ್ಲುತ್ತೆ. ಕೆಲವೊಂದ್ಸರಿ ಆನೆ ಕೂಡ ನಿಂತ್ಕೊಂಡೇ ನಿದ್ದೆ ಮಾಡೋದು. ರೈಟ್. ಮನುಷ್ಯನ ದೇಹ ಯಾವ ತರ ರಚನೆ ಆಗಿದೆ ಅಂದ್ರೆ, ವಿನಾಯಕ್ ನೀವು ಹೇಳಿದ್ರಿ, ನಾನು ಗಾರ್ಮೆಂಟ್ಸ್ಗೆ ಹೋಗ್ತಾ ಇದ್ದೆ, ಸುಮಾರು 8-10 ತಾಸು ನಾನು ನಿಂತೇ ಕೆಲಸ ಮಾಡ್ಬೇಕಿತ್ತು ಅಂತ. ನಮ್ಮ ದೇಹ ಆ ತರ ಡಿಸೈನ್ ಆಗಿಲ್ಲ, ನಮ್ಮ ಜೀನ್ಸ್ ಆ ತರ ಡಿಸೈನ್ ಆಗಿಲ್ಲ. ರೈಟ್.
ನಮಗೆ ಬೇರೆ ನೋಡಿ, ಕೂತ್ಕೊಳ್ಳಕ್ಕೆ ನಮಗೆ ಸೀಟ್ ಇದೆ, ಸೀಟ್, ಕುಂಡಿ ಅಂತ ಹೇಳಿ, ಕುಂಡಿ. ಸರಿ, ಈ ಜಿಂಕೆನ ಕೂಡಿಸಿ ನೋಡು, ಜಿರಾಫೆನ ಕೂಡಿಸಿ, ಈ ಹಾರ್ಸ್ ಏನೋ ಕುದುರೆ, ಕುದುರೆನ ನಮಗೆ ಕೂಡಿಸಿ ಆಗಲ್ಲ, ರೈಟ್? ಸೊ ಕೆಲವೊಂದು ಪ್ರಾಣಿಗಳಿಗೆ ಕೆಲವೊಂದು ಕ್ಯಾರೆಕ್ಟರ್ನ ಪ್ರಕೃತಿನೇ ಕೊಟ್ಟಿದೆ. ಅಂಡರ್ಸ್ಟ್ಯಾಂಡ್, ರೈಟ್? ಸೊ ನಮಗೆ ಕೂತ್ಕೊಳ್ಳೋಕ್ಕೆ, ನಮಗೆ ಮನುಷ್ಯ ಕೂತ್ಕೊಂಡಷ್ಟು ಕಂಫರ್ಟ್ ಆಗಿ ಯಾವ ಪ್ರಾಣಿನೂ ಕೂತ್ಕೊಳ್ಳಲ್ಲ. ಹೌದಾ ರವೀಂದ್ರ? ಎಸ್ ಸರ್. ಬೇರೆ ಯಾವ ಪ್ರಾಣಿನೂ ಕೂಡ ಇಲ್ಲ ಸರ್. ಈಗ ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವುದು, ಕುದುರೆ ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ, ಜಿರಾಫೆ ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ, ಕೆಲವೊಂದ್ಸರಿ ಆನೆ ಕೂಡ ನಿಂತ್ಕೊಂಡೇ ನಿದ್ದೆ ಮಾಡುತ್ತೆ. ಯಾರೆಲ್ಲ ಕೇಳಿದ್ರಿ, ಹಿಮಾಲಯದಲ್ಲಿ ಈ ಋಷಿ ಮುನಿಗಳು ವರ್ಷಗಟ್ಲೆ ತಪಸ್ ಮಾಡ್ತಾ ಇದ್ರು ಅನ್ನಾಹಾರ ಇಲ್ಲದೆ ಅಂತ ಯಾರೆಲ್ಲ ಕೇಳಿದ್ರಿ? ಅವ್ರು ಕೂತ್ಕೊಂಡೇ ತಪಸ್ ಮಾಡ್ತಾ ಇದ್ದಿದ್ದು, ನಿಂತ್ಕೊಂಡಲ್ಲ. ಅರ್ಥ ಆಗ್ತಿದೆ, ರೈಟ್? ಹೆಚ್ಚು ಹೊತ್ತು ನಿಲ್ಲೋದು ಮನುಷ್ಯನ ದೇಹಕ್ಕೆ ವಿರುದ್ಧವಾಗಿದೆ. ಹೆಚ್ಚು ಹೊತ್ತು ನಿಲ್ಲೋದು ಕೂಡ ರಾಂಗ್, ರೈಟ್? ಓಡೋದಕ್ಕೆ ಮನುಷ್ಯನ ದೇಹ ಡಿಸೈನ್ ಆಗಿಲ್ಲ, ನಡೆದಾಡೋಕ್ಕೆ ಡಿಸೈನ್ ಆಗಿದೆ. ನೀವೇನಾದ್ರು ಸಪೋಸ್ ಈ ಅಥ್ಲೀಟ್ಸು ಅದು ಇದು ಅಂತ ಹೇಳಿ ಮಾಡ್ತಾರಲ್ಲ, ರಾಂಗ್. ನೀವು ಹೆಚ್ಚು ಹೊತ್ತು ಓಡ್ತಿರಲ್ಲ, ನೀವು ಓಡ್ತಾ ಓಡ್ತಾ ಏನ್ ಬೆವರು ಬರುತ್ತಲ್ಲ, ಅದು ಬೆವರಲ್ಲ, ಅದು ಹೃದಯದ ಕಣ್ಣೀರು. ನನ್ನ ಕೈಲಿ ಆಗ್ತಾ ಇಲ್ಲ, ಸಾಕು ನಿಲ್ಸು. ಅರ್ಥ ಆಗ್ತಿದೆ? ಬೆವರ್ಬೇಕು ಮನುಷ್ಯ, ಇಲ್ಲ ಅಂತಲ್ಲ. ಈ ಪ್ರಕೃತಿಯಲ್ಲಿ ಏನು ಉಷ್ಣತೆಯ ಒಂದು ವೈಪರೀತ್ಯವಾಗುತ್ತೆ, ಆವಾಗ ಮನುಷ್ಯ ಬೆವರ್ತಾನೆ, ರೈಟ್? ಪ್ರತಿನಿತ್ಯ ನೀವು ಹೆವಿ ವರ್ಕ್ ಮಾಡಿ, ಬೇಕಿದ್ರೆ ನೋಡಿ, ಈ ಕೆಲವೊಂದು ಯೂಟ್ಯೂಬ್ ಅಲ್ಲಿ ನಿಮ್ಗೆ ಇವು ಸಿಗ್ತವೆ, ಏನು, ವೆಯ್ಟ್ ಲಿಫ್ಟ್ ಮಾಡೋದು ಕೂಡ ಮನುಷ್ಯಂದಲ್ಲ, ಮನುಷ್ಯನ ದೇಹಕ್ಕೆ ಆಗೋದಿಲ್ಲ. ಕೆಲವರು ಈ ಬಾಡಿ ಬಿಲ್ಡರ್ಸ್ ಅಂತ ಇರ್ತಾರೆ, ಬಾಡಿ ಬಿಲ್ಡರ್ಸ್, ಅವರು ಅನ್ಯಾಚುರಲ್ ಆಗಿ ಪ್ರೋಟೀನ್ ಅನ್ನು ಹೆಚ್ಚು ಕೊಟ್ಬಿಟ್ಟು ತಮ್ಮ ದೇಹ ದಾಢ್ಯವನ್ನು ಹೆಚ್ಚು ಮಾಡ್ಕೊಂಡಿರ್ತಾರೆ, ಒಂದು ಸ್ಪರ್ಧೆಗೋಸ್ಕರ. ಅದು ಆ ಸ್ಪರ್ಧೆ ಮಾಡಿ ಅಂತ ಪ್ರಕೃತಿ ಯಾವತ್ತೂ ಹೇಳಿ. ದೇಹ ದಾಢ್ಯವನ್ನು ಹೆಚ್ಚು ಮಾಡ್ಕೊಂಡು ವೇಟ್ ಲಿಫ್ಟಿಂಗ್ ಮಾಡೋಕೆ ಹೋಗ್ತಾರೆ. ಮಾಡ್ತಾ ಮಾಡ್ತಾ ಒಂದ್ ದಿವಸ ಹಾರ್ಟ್ ಹಂಗೆ ಮಾಡ್ತಾ ಇದ್ದಂಗೆ ಕುಸ್ ಬಿದ್ದು ಸತ್ತೋಗಿದ್ರೆ ಯಾರೆಲ್ಲ ನೋಡಿ? ತಪಸ್ ಮಾಡ್ತಾ ಕುಂತ ಸತ್ತದ್ ಯಾರು ನೋಡಿ? ಇಲ್ಲ. ಅರ್ಥ ಆಗ್ತಿದೆ? ಯಾರಿಗೆಲ್ಲ ಅರ್ಥ ಆಗ್ತಿದೆ ನಾ ಹೇಳ್ತಿರೋದು? ಅವ್ನು ತಪಸ್ ಮಾಡ್ಕೊಂತ ಕುಂತದ್ದು ಹಂಗ ಸತ್ತೋಗ್ಬಿಟ್ಟು ಹಾರ್ಟ್ ಅಟ್ಯಾಕ್ ಆಗಿ, ಎಲ್ಲೂ ಕೇಳಿ, ರೈಟ್? ಸೊ ನಾನು ಹೇಳ್ತಾ ಇರ್ತೀನಿ ಯಾವಾಗ ವೆಲ್ನೆಸ್ ಕ್ಲೀನ್ ಪ್ರೋಗ್ರಾಮ್ ಅಲ್ಲಿ, ಯಾರು ಹೆಚ್ಚು ಹೊತ್ತು ನಿಲ್ತಾರೆ ಅಂದ್ರೆ ಈ ಅಡಿಗೆ ಮಾಡೋರು, 5 ಸ್ಟಾರ್ ಹೋಟೆಲ್ ಭಟ್ರು, ಆಮೇಲೆ ರೋಡಲ್ಲಿ ಪಾನಿಪುರಿ ಅವರೆಲ್ಲ ಮಾಡ್ತಾರೋ, ಅವ್ರಿಗೆ ವೆರಿಕೋಸ್ ವೇನ್ ಬರೋ ಚಾನ್ಸ್ ಇರುತ್ತೆ, ಅಂಡ್ ಮಂಡಿ ನೋವು ಬರೋ ಚಾನ್ಸ್ ಇರುತ್ತೆ, ಹಿಂಡಿ ನೋವು ಬರೋ ಚಾನ್ಸ್ ಇರುತ್ತೆ. ಯಾಕೆ ಹೇಳ್ತೀನಿ ಅಂದ್ರೆ ನಮ್ದು ಬಾಡಿ ಆ ತರ ಡಿಸೈನ್ ಆಗೇ ಇಲ್ಲ. ಅಂಡರ್ಸ್ಟ್ಯಾಂಡ್? ಇಷ್ಟೊತ್ತು ನಾನು ಹೇಳಿದ್ದು ಯಾರಿಗೆಲ್ಲ ಅರ್ಥ ಆಯ್ತು? ಎಲ್ಲ ಸೀರಿಯಸ್ ಆಗ್ಬಿಟ್ರಲ್ಪ. ಎಸ್ ಸರ್, ಅರ್ಥ ಆಯ್ತು. ಯಾಕಂದ್ರೆ ಗೊತ್ತಿಲ್ಲದ ವಿಷಯಗಳ ಕೆಲವೊಂದ ಅದಕ್ಕೆ ಡೀಪ್ ಹಂಗೆಲ್ಲ ಕೇಳ್ತಾರೆ. ಆರ್ಯಭಟ, ಆರ್ಯಭಟ ಕೇಳ್ತಾನೆ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್. ಅರ್ಥ ಆಯ್ತು ಸರ್, ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ಅದು ನನ್ಗೆ ಗೊತ್ತಿರಲಿಲ್ಲ ಸರ್, ಸ್ತನಪಾನ ಮಾಡೋ ಜಲಚರ ಪ್ರಾಣಿ, ಆಮೇಲೆ ಯಾವ ಪಕ್ಷಿ ಅನ್ನೋದು ಗೊತ್ತಿರಲ್ಲ, ಅದು ಚೆನ್ನಾಗಿ ಇನ್ಫಾರ್ಮೇಶನ್ ಸಿಕ್ತು. ನೀವ್ ಹೇಳಿದ್ರಲ್ರಿ ಸರ್, ನಾನು ಹಂಗೆ ಅನ್ಕೊಂಡೆ ಸರ್. ನೀವು ಏನ್ ಇನ್ಫಾರ್ಮೇಶನ್ ಕೊಟ್ರು ಒಂದ್ ಮೀನಿಂಗ್ ಇರ್ತೈತಿ. ಅವ್ರು ಆಕ್ಚುಲಿ ತೋರ್ಸಿದ್ ಕಾಲು ಸರ್, ಯಾಕೆ ಇವೆಲ್ಲ ಹೇಳಕ್ ಕುಂತಾರ ಅಂತಂದ್ ಯೋಚನೆ ಮಾಡಕ್ ಕುಂತಿದ್ದೆ ಸರ್ ನಾನು.